ಕರಾವಳಿಯಲ್ಲಿ ಅತ್ಯಂತ ಮಹತ್ವದ ಲೇಖಕರು ಮತ್ತು ವಿಮರ್ಶಕರಾಗಿ ಗುರುತಿಸಿಕೊಂಡಿರುವ ಟಿ.ಎನ್. ಖಂಡಿಗೆಯವರು ಪ್ರಸ್ತುತ ಆಳ್ವಾಸ್ ಪದವಿ ಪೂರ್ವ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕರಾಗಿದ್ದಾರೆ. ತುಳು ಮತ್ತು ಕನ್ನಡ ಎರಡೂ ಭಾಷೆಗಳಲ್ಲಿ ನಿರರ್ಗಳವಾಗಿ ಚೆನ್ನಾಗಿ ಪ್ರೌಢವಾಗಿ ಬರೆಯಬಲ್ಲಂಥ ಒಬ್ಬರು ಲೇಖಕರವರು. ತಿರ್ಗಾಸ್, ರಾವುಗನ್ನಡಿ, ಅಗರ್, ಮನದ ಮಜ್ಜನ, ಮಿಂಚುಹುಳ ಮತ್ತು ದೇವತೆಗಳು, ಮನದ ಕಜ್ಜಳ, ಸೋಂಕಿನ ಸೋಜಿಗ ಮೊದಲಾದ ಹಲವು 15ಕ್ಕೂ ಅಧಿಕ ಕೃತಿಗಳನ್ನು ಕನ್ನಡ ಸಾರಸ್ವತ ಲೋಕಕ್ಕೆ ಈಗಾಗಲೇ ನೀಡಿರುವ ಟಿ.ಎನ್. ಖಂಡಿಗೆಯವರು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಕವಿಗೋಷ್ಠಿ, ಪ್ರತಿಷ್ಠಿತ ದಸರಾ ಕವಿಗೋಷ್ಠಿ, ಪುಸ್ತಕ ಪ್ರಾಧಿಕಾರದ ಸದಸ್ಯತನ, ಕಾಂತಾವರ ಸಾಹಿತ್ಯ ಪ್ರಶಸ್ತಿ ಮೊದಲಾದ ಹಲವು ಗೌರವಗಳಿಗೂ ಕೂಡ ಈಗಾಗಲೇ ಪಾತ್ರರಾದವರು. ತುಂಬ ಅಧ್ಯಯನಶೀಲರು. ನಮ್ಮಲ್ಲಿ ಈಗ ಓದುವವರ ಸಂಖ್ಯೆ ಕಡಿಮೆ ಆಗ್ತದೆ ಅಂತ ಪುನರೂರವರು ಮಾತು ಹೇಳಿದರು. ಆದರೆ ಅದಕ್ಕಿಂತ ವಿರುದ್ಧವಾದ ನೆಲೆಯಿಂದ, ಅಂದರೆ ನಿರಂತರ ಓದು, ಅಧ್ಯಯನಶೀಲತೆಯಲ್ಲಿ ತೊಡಗಿಕೊಂಡಿರತಕ್ಕಂಥ ಖಂಡಿಗೆ ಸೂಕ್ಷ್ಮ ಒಳನೋಟದ ಮಾತುಗಾರರು. ಅವರು ಇದೀಗ ಕರಾವಳಿಯ ಕಾವ್ಯ ಪರಂಪರೆಯ ಕುರಿತು ತಮ್ಮ ಚಿಂತನೆಗಳನ್ನು ಮಂಡಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲಾ 26ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಈ ಮೊದಲ ಗೋಷ್ಠಿಯಲ್ಲಿ ನನ್ನ ಜೊತೆಗೆ ಮಾತನಾಡುವುದಕ್ಕಿರುವ ಯಕ್ಷಗಾನದ ಹಿರಿಯ ಕಲಾವಿದರು, ವಿಮರ್ಶಕರು, ಚಿಂತಕರು ಆಗಿರುವ ಶ್ರೀ ಉಜಿರೆ ಅಶೋಕ್ ಭಟ್ ಅವರೇ, ಜ್ಯೋತಿ ಮೇಡಮ್ ಅವರೇ, ಸ್ನೇಹಿತರಾದ ಧನಂಜಯ ಕುಂಬ್ಳೆ ಅವರೇ, ಸಾಹಿತ್ಯಾಸಕ್ತರೇ, ಎಲ್ಲರಿಗೂ ಕೂಡ ನಮಸ್ಕಾರಗಳನ್ನು ತಿಳಿಸಿ, ಸುಮಾರು 1 ಶತಮಾನಕ್ಕಿಂತಲೂ ಅಧಿಕ ವ್ಯಾಪ್ತಿಯನ್ನು ಹೊಂದಿದಂತಹ ಕರಾವಳಿಯ ಆಧುನಿಕ ಕನ್ನಡ ಕಾವ್ಯದ ಅವಲೋಕನ ಕಾಲಮಿತಿಯ ಪ್ರದರ್ಶನದಲ್ಲಿ ಕಷ್ಟವಾದರೂ ಕೂಡ ಅದರ ಮುಖ್ಯ ಹೆಗ್ಗುರುತುಗಳನ್ನು ಇಲ್ಲಿ ವಿವೇಚಿಸಲು ಪ್ರಯತ್ನಿಸಲಾಗಿದೆ. ಕನ್ನಡ ಕಾವ್ಯಾರಣ್ಯಕ್ಕೆ ಪ್ರವೇಶಿಸಲು ಕರಾವಳಿಯ ಲೇಖಕರು ಕೆಲವು ಒಳದಾರಿಗಳನ್ನು ಸೃಜನಾತ್ಮಕವಾಗಿ ಕಂಡುಕೊಂಡರು. ಆ ಒಳದಾರಿಗಳೇ ಕೊನೆಗೆ ಮುಖ್ಯವಾಗಿ ನವ್ಯದ ಸಂದರ್ಭದಲ್ಲಿ ರಾಜಮಾರ್ಗವಾಗಿಯೂ ಕೂಡ ಪರಿವರ್ತನೆಗೊಂಡಿವೆ. ಆ ಒಳದಾರಿಗಳನ್ನು ನಾನು 3 ಹಂತದಲ್ಲಿ ಇಲ್ಲಿ ವಿವೇಚಿಸುವುದಕ್ಕೆ ಪ್ರಯತ್ನ ಪಡ್ತೇನೆ. ಮೊದಲ ಒಳದಾರಿ ಬಿಡಿ ಕವನಗಳು. 64 ಕವಿತೆಗಳಿರುವ BM ಶ್ರೀಯವರ ಇಂಗ್ಲೀಷು ಗೀತೆಗಳು 1926ರಲ್ಲಿ ಪ್ರಕಟವಾಯಿತು. ಇದನ್ನೇ ನವೋದಯ ಕಾವ್ಯದ ಆರಂಭ ಎಂದು ಕನ್ನಡ ಸಾಹಿತ್ಯ ಚರಿತ್ರೆ ತಪ್ಪಾಗಿ ನಿರೂಪಿಸುತ್ತಾ ಬಂದಿದೆ. ಹೀಗೆ ನನಗೆ ಹಬ್ಬವಾಗಿ ಇನಿಯರಿಬ್ಬರನ್ನೂ ತೂಗಿ ಇವಳ ಸೊಗಸನವಳು ತೊಟ್ಟು ನೋಡಬಯಸಿದೆ, ಅವಳ ತೊಡಿಗೆ ಇವಳಿಗಿಟ್ಟು ಹಾಡಬಯಸಿದೆ ಎಂದು BM ಶ್ರೀಯವರು ವಸ್ತು ಛಂದಸ್ಸಿನಲ್ಲಿ ಪ್ರಯೋಗ ಮಾಡುವ ಮೊದಲೇ ನಮ್ಮ ಕರಾವಳಿಯಲ್ಲಿ ವಸ್ತು ಛಂದಸ್ಸಿನಲ್ಲಿ ಬದಲಾವಣೆ ಆಗಿತ್ತು. ಹೊಸಗನ್ನಡ ಕಾವ್ಯದ ಉದಯಕ್ಕೆ ಬೇಕಾದ ವೇದಿಕೆ ಸಿದ್ಧವಾಗಿತ್ತು. ಹಟ್ಟಿಯಂಗಡಿ ನಾರಾಯಣ ರಾಯರು 1919ರಲ್ಲೇ ಆಂಗ್ಲ ಕವಿತಾವಳಿಯಲ್ಲಿ ಹೊಸ ಪ್ರಯೋಗಗಳನ್ನು ಮಾಡಿದ್ದರು. ಮುಖ್ಯವಾಗಿ ಕ್ರಿಸ್ತ ಮಿಷನರಿಗಳು ನೀಡಿದ ಶಿಕ್ಷಣ ತಯಾರಿಸಿದ ಪಠ್ಯಪುಸ್ತಕಗಳು ಇದಕ್ಕೆ ಕಾರಣವಾಯಿತು. ಆಗ ಪಠ್ಯಪುಸ್ತಕಗಳು ರಾಷ್ಟ್ರೀಕರಣ ಆಗಿರಲಿಲ್ಲ. ಹಾಗಾಗಿ ಅನೇಕ ಜನ ಕನ್ನಡ ಪಂಡಿತರು ಆ ಕೆಲಸವನ್ನು ನಮ್ಮ ಕರಾವಳಿಯಲ್ಲಿ ಮಾಡಿದರು. ಆ ಸಂದರ್ಭದಲ್ಲಿ ಮಕ್ಕಳ ಮನಸ್ಸಿಗೆ ಮತ್ತು ಬುದ್ಧಿಗೆ ಆನಂದ ಮತ್ತು ಅರಿವನ್ನು ಉಂಟು ಮಾಡುವ ಹೊಸ ಛಂದಸ್ಸು, ವಸ್ತುವೈವಿಧ್ಯ ಇರುವ ಪದ್ಯಗಳ ಅಗತ್ಯವಿತ್ತು. ಮೊದಲು ದಾಸರ ಪದಗಳು, ಯಕ್ಷಗಾನದ ಹಾಡುಗಳ, ಶೋಭಾನೆ ಹಾಡುಗಳ ಲಯ ಇರುವ ಕವನಗಳನ್ನು ರಚಿಸಲಾಯಿತು. ಈ ಕೆಲಸವನ್ನು ಮೊದಲು ಮಾಡಿದವರು ಕಿಟ್ಟಲ್, ವೈಗ್ಲೆ, ಮೊಂಗ್ಲಿಂಗ್ ಮತ್ತು ಲೂತಿಯವರು. ಹೊಸಗನ್ನಡದಲ್ಲಿ ಕ್ರಿಸ್ತ ಪ್ರಾರ್ಥನೆಯನ್ನು ಹಳೆಯ ಛಂದಸ್ಸಿನ ಮಾದರಿಯಲ್ಲಿ ರಚಿಸಿದರು. ಉದಾಹರಣೆಗೆ 1862ರಲ್ಲಿ ಕಿಟ್ಟಲ್ ರಚಿಸಿದ ಒಂದು ಹಾಡು ಹೀಗಿದೆ: ಒಳ್ಳೆಯ ಕೃಷ್ಣನೆಷ್ಟು ವೈರಿ ನಿನಗೆ, ವೈರಿಯಾದ ಯೂದ ಬಂದ, ಬೇರೆ ದೊಡ್ಡ ಗುಂಪಿನೊಡನೆ ಘೋರ ನೀಚ ಕಪಟ ಭಾವ, ಪೂರಿತಾತ್ಮ ತೋಟಪೊಕ್ಕ. ಈ ಪದ್ಯದಲ್ಲಿ 3-4ರ ಘನವಿನ್ಯಾಸ ಇದ್ದು ಇದು ಭಾಮಿನಿ ಷಡ್ಪದಿಯ ಲಯವನ್ನು ಹೊಂದಿದೆ. ಇದೇ ಸಂದರ್ಭದಲ್ಲಿ ಕರಾವಳಿಯ ಕನ್ನಡ ಶಿಕ್ಷಕರು, ವಿದ್ವಾಂಸರು ಶಾಲಾ ಕನ್ನಡ ಪಠ್ಯಪುಸ್ತಕ ತಯಾರಿಯಲ್ಲಿ ಕ್ರಿಯಾಶೀಲರಾದರು. ಪಂಜೆ ಮಂಗೇಶರಾಯರು, ಉಳ್ಳಾಲ ಮಂಗೇಶರಾವ್,
ಕಯ್ಯಾರ ಕಿಂಜನ್ ರೈ, CDF ಕೃಷ್ಣ ಭಟ್, ಕೆ ಕಾಂತರೈ, ಪುತ್ತೂರು ಪುಟ್ಟಣ್ಣ ಶೆಟ್ಟಿ, ಪ್ರೊಫೆಸರ್ ಕೇಶವ ಭಟ್ ಇವರೆಲ್ಲ ಇಂದಿಗೂ ಮಾದರಿಯಾಗಿರುವ ಕನ್ನಡ ಪಠ್ಯಪುಸ್ತಕಗಳನ್ನು ರಚಿಸಿದ್ದಾರೆ. ಅದು ಇಂದಿನ ಶಾಲಾ ಪಠ್ಯಪುಸ್ತಕದಂತೆ ಯಾವುದೇ ವಿವಾದ, ವಾಗ್ವಾದ ಮತ್ತೆ ತಿದ್ದುಪಡಿಗೆ ಅವಕಾಶ ಕೊಟ್ಟಿರಲಿಲ್ಲ. ಯಾಕೆಂದರೆ ಅದನ್ನು ರಚಿಸಿದವರು ನಿಜವಾದ ಅರ್ಥದಲ್ಲಿ ಕನ್ನಡ ವಿದ್ವಾಂಸರಾಗಿದ್ದರು, ಪೂರ್ವಾಗ್ರಹಗಳಿಂದ ಮುಕ್ತರಾಗಿದ್ದರು. 1996ರಿಂದ 1928ರವರೆಗೆ ಶಿಕ್ಷಣ ಕ್ಷೇತ್ರದಲ್ಲಿ ದುಡಿದ ಪಂಜೆಯವರು ಕನ್ನಡದ ಮೊದಲನೆಯ ಅಂದರೆ 1912ರಲ್ಲಿ, ಎರಡನೆಯ 1919, ಮೂರನೆಯ 1922ರಲ್ಲಿ ಪಠ್ಯಪುಸ್ತಕವನ್ನು ರಚಿಸಿದರು. ಆಗ ಕಯ್ಯಾರು ರಚಿಸಿದ ನವೋದಯ ಮಾಲೆ ಬಹಳ ಪ್ರಸಿದ್ಧವಾಗಿತ್ತು. ಚೆಲುವ ಕನ್ನಡ ಪಾಠಮಾಲೆ, ನೂತನ ಪಾಠಮಾಲೆ, ಸಿರಿಗನ್ನಡ ಪಾಠಮಾಲೆ ಮಾದರಿ ಪುಸ್ತಕಗಳಾಗಿದ್ದವು. ಈ ಪಠ್ಯಪುಸ್ತಕಗಳಲ್ಲಿ BM ಶ್ರೀ, ಗೋವಿಂದ ಪೈ, MS ಕಾಮತ್, ಕಡೆಂಗೋಡ್ಲು ಅವರ ಕವಿತೆಗಳಿದ್ದವು. ಇವು ಸ್ವರಚನೆ, ಅನುಕರಣೆ ಮತ್ತು ಅನುವಾದಗಳಿಂದ ಕೂಡಿರುತ್ತಿತ್ತು. ಪಂಜೆಯವರ ಎಲ್ಲಿ ಬೂರಮೆ ದೇವಸನ್ನಿಧಿ ಬಯಸಿ ಬಿಮ್ಮನೆ ಬಂದಳೋ, ತೆಂಕಣ ಗಾಳಿಯಾಟ, ಹುತ್ತರಿ ಹಾಡು, ನಾಗರ ಹಾವು, ಡೊಂಬರ ಚೆನ್ನೆ, ಪೈಯವರ ತಾಯೇಬಾರ ಮೊಗವತೋರ ಮೊದಲಾದ ಪ್ರಸಿದ್ಧ ಕವಿತೆಗಳು ಇದೇ ಸಂದರ್ಭದಲ್ಲಿ ಪ್ರಕಟಗೊಂಡು. ಇಲ್ಲಿ ಗಮನಿಸಬೇಕಾದಂಥ ಮುಖ್ಯ ವಿಚಾರ ಎಂದರೆ, ಆರಂಭದ ಕರಾವಳಿಯ ಕಾವ್ಯಕ್ಕೂ, ಶಿಕ್ಷಣ ರಂಗಕ್ಕೂ, ಯಕ್ಷಗಾನಕ್ಕೂ, ಪತ್ರಿಕಾ ರಂಗಕ್ಕೂ ಹತ್ತಿರ ಸಂಬಂಧ ಇದೆ. ಆಗ ಕಾವ್ಯದ ಕಸುಬಿಗೆ ತೊಡಗಿದವರೆಲ್ಲರೂ ಶಿಕ್ಷಕರು, ಆಮೇಲೆ ಯಕ್ಷಗಾನ ಕಲಾವಿದರು, ಪತ್ರಕರ್ತರು ಆಗಿದ್ದರು. ಹೆಚ್ಚಿನ ಕವಿತೆಗಳು ಸುವಾಸಿನಿ, ರಾಷ್ಟ್ರಬಂಧು, ಸುದರ್ಶನ, ಮಂಗಳೂರು ಸಮಾಚಾರ ಪತ್ರಿಕೆಗಳಲ್ಲಿ ಪ್ರಕಟಗೊಳ್ಳುತ್ತಿದ್ದವು. ಇದಲ್ಲದೆ ಕಾವ್ಯ ರಚನೆಗೆ ಬೇಕಾದ ಮಟ್ಟುಗಳನ್ನು ಒದಗಿಸಿಕೊಟ್ಟದ್ದು ಯಕ್ಷಗಾನ, ದಾಸರ ಹಾಡು ಮತ್ತು ಶೋಭನೆಯ ಹಾಡುಗಳು ಆಗಿದ್ದವು. ಕರಾವಳಿಯ ನವೋದಯದ ಆರಂಭದ ಕಾಲಘಟ್ಟದ ಬಗ್ಗೆ CDF ಕೃಷ್ಣ ಭಟ್ ಅವರು ಹೇಳಿದ ಮಾತುಗಳನ್ನು ಇಲ್ಲಿ ಗಮನಿಸಬಹುದು. ಮುದ್ದನ ಪ್ರಮುಖ ಕವಿಯೇ ಆದರೂ ಹೊಸಗನ್ನಡಕ್ಕೆ ಕತೆ, ಕವಿತೆಯ ಪರಂಪರೆ ಪಂಜೆಯವರಿಂದಲೇ ಪ್ರಾರಂಭವಾಗುತ್ತದೆ. ಹೊಸಗನ್ನಡಕ್ಕೆ ದಕ್ಷಿಣ ಕನ್ನಡದ ಗುರುಜನರು 3 ಜನರು: ಕಿರುಗವನ, ಕಿರುಕತೆಗಳ ಕೊಂಡಾಟದ ಪಂಜೆಯವರು, ಪ್ರಾಸಭಂಜಕ, ದೇಶ ವಿದೇಶ ಕಾವ್ಯಮಾರ್ಗ ಮಹಾರಥಿಕ, ಸಂಶೋಧಕ, ಮನೋರಂಜಕ ಪೈಯವರು. ಕನ್ನಡ ಶಬ್ದ ಭಂಡಾರಿ, ಅಚ್ಚಗನ್ನಡ ಕಾವ್ಯಾರಣ್ಯ ಕೇಸರಿ, ಪ್ರೌಢ ವಿದ್ಯಾರ್ಥಿ ಮನೋಹಾರಿ ಮುಳಿಯರು. ಈ 3 ಜನ ಕನ್ನಡ ಕಾವ್ಯಲೋಕಕ್ಕೆ ತಮ್ಮದೇ ಒಳದಾರಿಗಳನ್ನು ನಿರ್ಮಿಸಿಕೊಂಡವರು. ಇವರ ಜೊತೆ ಆಗಾಗ ಕವಿತೆಗಳನ್ನು ಬರೆದವರು ಕಡೆಂಗೊಳ್ಳು ಶಂಕರ ಭಟ್ರು, ಉಗ್ರಾಣ ಮಂಗೇಶರಾವ್, ಲಕ್ಷ್ಮೀನಾರಾಯಣ ಪುಣಚಿತ್ತಾಯರು, MN ಕಾಮತ್, ಶಿವರಾಮ್ ಕಾರಂತ, ಶ್ರೀನಿವಾಸ ಕಿಣಿ, ಕೊಳಂಬೆ ಪುಟ್ಟಣ್ಣಗೌಡರು ಹಾಗೂ ಐರೋಡಿ ಶಿವರಾಮಯ್ಯನವರು. ಇದು ಮೊದಲನೆಯ ಭಾಗ. ಎರಡನೆಯ ಹೊರದಾರಿ, ಕನ್ನಡ ಕಾವ್ಯಕ್ಕೆ ಹೋಗುವುದಕ್ಕೆ ಎರಡನೆಯ ಒಳದಾರಿ ನಿರ್ಮಿಸಿಕೊಂಡದ್ದು ಕರಾವಳಿಯ ಕವಿಗಳು ಖಂಡ ಕಾವ್ಯವನ್ನು. ಕನ್ನಡದಲ್ಲಿ ಖಂಡ ಕಾವ್ಯವನ್ನು ಆರಂಭಿಸಿದವರು ಮಂಜೇಶ್ವರ ಗೋವಿಂದ ಪೈಯವರು. CDF ಕೃಷ್ಣ ಭಟ್ಟರು ಇದನ್ನು ಸಣ್ಣ ಕಾವ್ಯ ಎಂದು ಕರೆದಿದ್ದಾರೆ. ಪೈಯವರು ಕೃಷ್ಣನ ಕೊನೆಯ ದಿನವಾದ ಪ್ರಭಾಸ, ಬುದ್ಧನ ಕೊನೆಯ ದಿನವಾದ ವೈಶಾಖ, ಯೇಸುವಿನ ಕೊನೆಯ ದಿನವಾದ ಗೋಲ್ಗೊತಾ ಹಾಗೂ ಗಾಂಧಿಯ ಕೊನೆಯ ದಿನವಾದ ದೆಹಲಿ ಇವುಗಳನ್ನು ಬರೆದರು. ಇದರಲ್ಲಿ ಪ್ರಭಾಸ ಮತ್ತು ದೆಹಲಿ ಅಪೂರ್ಣವಾಗಿದೆ. ಪೈಯವರ ಕಾವ್ಯದಲ್ಲಿ ಶೋಕ ಸ್ಥಾಯಿ ಭಾವವಾಗಿದೆ. ಪ್ರತಿ ಕಾವ್ಯದಲ್ಲೂ ಒಂದು ನೋಯುವ ಭಾವ ಇದೆ. ಕನ್ನಡ ಸಾಹಿತ್ಯದಲ್ಲಿ ಹೀಗೆ ಮಹಾಪುರುಷರ ಕೊನೆಯ ದಿನಗಳ ಬಗ್ಗೆಯೇ ಒಬ್ಬರೇ ಕವಿ ರಚಿಸಿದ ಕಾವ್ಯಗಳು ವಿರಳ. ಇದೇ ರೀತಿಯಲ್ಲಿ CDF ಕೃಷ್ಣ ಭಟ್ಟರು ತರುಣ ದಮನಿ, ಕೃಷ್ಣಕುಮಾರಿ, ಸ್ವಮೇಧ, ಪುಣ್ಯಲಹರಿ ಮೊದಲಾದ ಖಂಡ ಕಾವ್ಯಗಳನ್ನು ಬರೆದರು. ಕಯ್ಯಾರ್ ಕಿಂಜನ್ ರೈಯವರ ಊರ್ಮಿಳ, ಸೀತಾನದಿ ಗಣಪಯ್ಯ ಶೆಟ್ಟಿಯವರ ವಾಲಿ ಸಂಹಾರ, ವಾಳಿಪಾಡಿ ಗೋಪಾಲಕೃಷ್ಣ ಭಟ್ರ ಸೇತುಭಂಗ, ಮುಳಿಯ ತಿಮ್ಮಪ್ಪಯ್ಯನವರ ಬಡ ಹುಡುಗಿ, ಸೊಬಗಿನ ಬಳ್ಳಿ, ಕೊಳಂಬೆ ಪುಟ್ಟಣ್ಣಗೌಡರ ಕಾಲೂರ ಚೆಲುವೆ, ಕಡೆಂಗೋಳು ಶಂಕರ ಭಟ್ಟ ಘೋಷಯಾತ್ರೆ, ವಸ್ತ್ರಾಪರಣ, ಗಾಂಧಿ ಸಂದೇಶ, ಮಹಾತ್ಮ ಗಾಂಧಿ ವಿಜಯ. ಇವರು ಬರೆದ ವಸ್ತ್ರಾಪರಣದಲ್ಲಿ ದ್ರೌಪದಿ ಎಂದರೆ ಭಾರತ, ಮಾನಭಂಗ ಮಾಡುವವರು ಬ್ರಿಟಿಷರು, ಕೃಷ್ಣನಾಗಿ ಬಂದವನು ಗಾಂಧಿ, ಕೃಷ್ಣ ಬಳಸಿದ ಚಕ್ರವೇ ಚರಕ, ಇಂಥದೊಂದು ವಿಶಿಷ್ಟ ಪ್ರಯೋಗವನ್ನು ಶಂಕರ ಭಟ್ರು ಮಾಡುತ್ತಾರೆ. ಇದಲ್ಲದೆ ನಲ್ಮೆ, ಮುರಳೀನಾದ, ಹುಣ್ಣಿಯ ಮದುವೆ, ಮಾದ್ರಿಯ ಚಿತೆ, ಭೂತಾಲ ಪಾಂಡ್ಯ ಮೊದಲಾದ ಕೃತಿಗಳನ್ನು ಗಮನಿಸಬಹುದು. ಖಂಡಕಾವ್ಯ ವಿಭಾಗಕ್ಕೆ ಸೇರಿಸಬೇಕಾದ ಇನ್ನೊಂದು ಮಹತ್ವದ ಹೆಸರು ಆಗೋ ಕಿನ್ನಿಗೋಳಿ ಅವರದು. ಚಿತಾಗ್ನಿ, ಪುನರ್ಮಿಲನ, ಜ್ವಾಲೆ, ಮೊದಲ ಭಿಕ್ಷುಣಿ, ಶಿವಲೇಶ್ಯೆ ಇವರ ಖಂಡಕಾವ್ಯಗಳು. ಇವರ ಖಂಡಕಾವ್ಯದಲ್ಲಿ ಒಂದು ವಿಶೇಷ ಇದೆ. ತನ್ನ ಸಮಕಾಲೀನರು ರಚಿಸಿದ ಕೃತಿಗಳಲ್ಲಿ ಬಿಟ್ಟು ಹೋದ ಭಾಗವನ್ನು ತೆಗೆದುಕೊಂಡು ಇವರು ಖಂಡಕಾವ್ಯಗಳನ್ನು ರಚಿಸಿದ್ದಾರೆ. ಉದಾಹರಣೆಗೆ ಕಡೆಂಗೋಳು ಶಂಕರ ಭಟ್ಟರ ಮಾದರಿಯ ಚಿತೆಯಲ್ಲಿ ಚಿತೆಯನ್ನು ಮಾಡುವ ವಿವರಣೆ ಇಲ್ಲ. ಆ ವಿವರಣೆಯನ್ನು ತೆಗೆದುಕೊಂಡು ಆಗೋ ಕಿನ್ನಿಗೋಳಿಯವರು ಚಿತಾಗ್ನಿಯನ್ನು ರಚಿಸಿದ್ದಾರೆ. ಇದೇ ರೀತಿಯಲ್ಲಿ ಕಯ್ಯಾರರ ಊರ್ಮಿಲಕ್ಕೆ ಪ್ರತಿಕ್ರಿಯೆಯಾಗಿ ಪುನರ್ಮಿಲನವನ್ನು ರಚಿಸಿದ್ದಾರೆ. ತಾರಾಸು ಅವರ ಕ್ಷಾತ್ರ ದರ್ಶನಕ್ಕೆ ಪ್ರತಿಕ್ರಿಯೆಯಾಗಿ ಜ್ವಾಲೆಯನ್ನು, ಮಾಸ್ತ್ರಿಯವರ ಯಶೋಧರ ನಾಟಕಕ್ಕೆ ಪ್ರತಿಕ್ರಿಯೆಯಾಗಿ ಮೊದಲ ಭಿಕ್ಷುಣಿಯನ್ನು, ಜೋಡು ಮಾರ್ಗ ವಾಮನ ಭಟ್ಟರ ದೇಶವೀರ ಎಂಬ ನಾಟಕಕ್ಕೆ ಪ್ರತಿಕ್ರಿಯೆಯಾಗಿ ಶಿವಲೇಶಿಯನ್ನು ರಚಿಸಿದ್ದಾರೆ.
ಈ ರೀತಿಯಾಗಿ ಇನ್ನೊಂದು ಕಾವ್ಯಕ್ಕೆ ಪ್ರತಿಕ್ರಿಯೆಯಾಗಿ ಕಾವ್ಯ ರಚನೆ ಮಾಡಿದವರು ಕನ್ನಡ ಸಾಹಿತ್ಯದಲ್ಲಿ ಬೇರೆ ಯಾರೂ ಇಲ್ಲ. ಕನ್ನಡ ಕಾವ್ಯ ಪರಂಪರೆಯನ್ನು ನೋಡಿದರೆ ಇಷ್ಟು ವಿಪುಲ ಪ್ರಮಾಣದಲ್ಲಿ ಕಂಡ ಕಾವ್ಯಗಳು ಕರ್ನಾಟಕದಲ್ಲಿ ಯಾವ ಭಾಗದಿಂದಲೂ ಬಂದಿಲ್ಲ. ಇದು ಕನ್ನಡ ಸಾಹಿತ್ಯಕ್ಕೆ ಕರಾವಳಿಯ ವಿಶೇಷ ಕೊಡುಗೆಯಾಗಿದೆ. ಇದಕ್ಕೆ ಕಾರಣ ಏನು ಎಂದು ಯೋಚಿಸಿದರೆ ಈ ಕಂಡ ಕಾವ್ಯಗಳನ್ನು ಬರೆದ ಎಲ್ಲ ಕವಿಗಳು ಹಳೆಗನ್ನಡ ಕಾವ್ಯದಲ್ಲಿ ಪುರಾಣಗಳಲ್ಲಿ ಮತ್ತು ಪರಂಪರೆಯ ಛಂದಸ್ಸಿನಲ್ಲಿ ಅಗಾಧವಾದ ಹಿಡಿತ ಆಗಿದ್ದರು. ಇದಲ್ಲದೆ ಅವರಿಗೆ ಪುರಾಣ ವಾಚನ, ಕಾವ್ಯ ವಾಚನ ಮತ್ತು ಯಕ್ಷಗಾನದ ಪರಿಸರ ಇತ್ತು. ಬಿಡಿ ಕವನಗಳು ಅಲ್ಪ ಆನಂದಕ್ಕಿಂತಲೂ ದೀರ್ಘವಾದ ಕಾವ್ಯ ವಾಚನದ ಸನ್ನಿವೇಶಗಳನ್ನು ಆಗಿನ ಕಾವ್ಯರಸಿಕರು ಬಯಸುತ್ತಿದ್ದರು. ಮೈಸೂರು ಕಡೆ ಹಳೆಗನ್ನಡ ಪಂಡಿತರು ಕವಿಗಳು ಇದ್ದರೂ ಕೂಡ ಅವರ ಗಮನ ಕಂಡ ಕಾವ್ಯದ ಕಡೆಗೆ ಬರದೆ ಗದ್ಯ ಸಾಹಿತ್ಯದ ಕಡೆಗೆ ಹೋಯಿತು. 1920-1940 ಕಾಲಘಟ್ಟದಲ್ಲಿ ವಿದ್ಯಾಭ್ಯಾಸದಲ್ಲಾದ ಅಭಿವೃದ್ಧಿ, ಪತ್ರಿಕೆಗಳ ಹೆಚ್ಚಳ, ಓದುಗರಲಾದ ಹೆಚ್ಚಳ, ಸ್ವದೇಶಿ ಆಂದೋಲನ, ಕರ್ನಾಟಕದ ಏಕೀಕರಣದ ಉತ್ಸಾಹ, ಇಂಗ್ಲಿಷ್ ಸಾಹಿತ್ಯದ ತಿಳಿವಿನಿಂದಾಗಿ ಹೊಸ ಅರಿವು, ಬರಹಗಾರರಿಗೆ ಮತ್ತು ಓದುಗರಿಗೆ ಆದ ಹೊಸ ಪ್ರಪಂಚದ ಜ್ಞಾನ, ನಮ್ಮದೇ ಸಾಹಿತ್ಯದ ಬಗ್ಗೆ ನಡೆದ ಸಂಶೋಧನೆಗಳು, ಇದರ ಪರಿಣಾಮವಾಗಿ ಹೊಸಗನ್ನಡ ಸಾಹಿತ್ಯದಲ್ಲಿ ತೀವ್ರ ಹೆಚ್ಚಳ ಉಂಟಾಯಿತು. ಇಂಗ್ಲಿಷ್ ರೊಮ್ಯಾಂಟಿಕ್ ಕಾವ್ಯ ಮಾರ್ಗದ ಪ್ರಭಾವದೊಂದಿಗೆ ರಾಷ್ಟ್ರ ಪ್ರೇಮ, ನಾಡುನುಡಿಯ ಬಗೆಗಿನ ಪ್ರೀತಿಯ ಭಾವನೆಗಳು ವಿಶಿಷ್ಟ ಮಾರ್ಗಕ್ಕೆ ಆರಂಭವಾಯಿತು. 1920ರಲ್ಲಿ ಗಾಂಧೀಜಿಯವರು ಮೌಲಾನಾ ಶೌಕತ್ ಅಲಿ ಅವರೊಂದಿಗೆ ಮಂಗಳೂರಿಗೆ ಬಂದು ಬೃಹತ್ ಸಭೆಯಲ್ಲಿ ಸತ್ಯಾಗ್ರಹ ಸಂದೇಶ ನೀಡಿದರು. 1922ರಲ್ಲಿ ಸರೋಜಿನಿ ನಾಯ್ಡು ಅವರ ಅಧ್ಯಕ್ಷತೆಯಲ್ಲಿ ಮಂಗಳೂರಿನಲ್ಲಿ ಅಖಿಲ ಕರ್ನಾಟಕ ಕಾಂಗ್ರೆಸ್ ಅಧಿವೇಶನ ನಡೆಯಿತು. ಈ ಸಭೆಯಲ್ಲಿ ಕಾರ್ನಾಡು ಸದಾಶಿವರಾಯರು, ಮೂಡುಬಿದ್ರೆಯ ಉಮೇಶರಾಯರು, ಕಂಡಿಗೆ ಕೃಷ್ಣ ಭಟ್ರು, ಪುಂಡೂರು ಲಕ್ಷ್ಮೀನಾರಾಯಣ ಪುಣಿಚಿತ್ತಾಯರು, ತೆಯ್ಯಾಂಜಿ ಬೀರು ಶೆಟ್ರು, ಉಡುಪಿ ಗಾಂಧಿ ಸಾಂತ್ಯಾರು, ಅನಂತ ಪದ್ಮನಾಭ ಭಟ್ರು ಭಾಗವಹಿಸಿದರು. ಇವರೆಲ್ಲ ಲೇಖಕರಾಗಿದ್ದ ಕಾರಣ ಅವರ ಕಾವ್ಯದ ಮೇಲೆ ಗಾಂಧಿವಾದದ, ದೇಶ ಪ್ರೇಮದ ಭಾವಾವೇಶ ಉಂಟಾಯಿತು. ಈ ಸಂದರ್ಭದಲ್ಲಿ ಪ್ರಗತಿಶೀಲ ಸಾಹಿತ್ಯದ ಗದ್ಯ ಕೃತಿಗಳು ಬಂದವು. ಆಗ ನವೋದಯ ಮತ್ತು ಪ್ರಗತಿಶೀಲ ಮನೋಧರ್ಮದ ಬಿಡಿ ಪದ್ಯಗಳನ್ನು ರಚಿಸಿದವರೆಂದರೆ ಕಯ್ಯಾರರು, ಆಗೋ ಕಿನ್ನಿಗೋಳಿ, BM ಇದಿನಬ್ಬ, PK ನಾರಾಯಣ, ಅಮ್ಮೆಂಬಲ ಶಂಕರನಾರಾಯಣ ನಾವಡ, ಸಾಂತ್ಯಾರು ವೆಂಕಟರಾಜ, ಪಾಂಡೇಶ್ವರ ಗಣಪತಿರಾವ್, ಪೇಜಾವರ ಸದಾಶಿವರಾವ್, KR ಕೃಷ್ಣರಾವ್, ಕಾರಿಹಳ್ಳಿ ರಾಮಕೃಷ್ಣ ಶೆಟ್ಟಿ, ಯರ್ಮುಂಜೆ ರಾಮಚಂದ್ರ, ಕಲ್ಮಡ್ಕ ರಾಮಚಂದ್ರ, ಕೀರಿಕಾಡು ವಿಷ್ಣು ಮಾಸ್ಟ್ರು, BH ಶ್ರೀಧರರು, ಕೋವಾಡು ಉಡುಪರು, ಕೂಶಿ ಹರಿದಾಸ್ ಭಟ್ರು, KN ಶರ್ಮಾ, ಮಚ್ಚಿಮಳೆ ಶಂಕರನಾರಾಯಣ, ಅಂಬತನಯ ಮುದ್ರಾಡಿ, ಅಡಿಬಾಯಿ ರಾಮಣ್ಣ ಶೆಟ್ಟಿ, PK ನಾರಾಯಣ, ಗಣಪತಿ ಮೊಳೆಯಾರ, ಮಜಿಬೈಲು ಭಾಸ್ಕರ ಭಂಡಾರಿ, ವಾಮನನಂದಾವರ, ಸಿದ್ದಮೂಲೆ ಶಂಕರನಾರಾಯಣ, ಪಳಕಳ ಸೀತಾರಾಮ್ ಭಟ್ಟು, ಡಾಕ್ಟರ್ C ಹೊಸಬೆಟ್ಟು, D ಸದಾಶಿವ ಭಟ್ರು, ಅಮೃತ ಸೋಮೇಶ್ವರರು, ಪಾವೆಂ ಆಚಾರ್ಯ, ರಸಿಕ ಪುತ್ತಿಗೆ, ಕೂರಾಡಿ ಸೀತಾರಾಮ ಅಡಿಗ, UK ಆಚಾರ್ಯ ಮೊದಲಾದವರು. ಪಾವಂಜೆ ಹರಿದಾಸ ಲಕ್ಷ್ಮೀನಾರಾಯಣಪ್ಪನವರು ಆಶುಕವಿಯಾಗಿದ್ದರು. ಮಾತ್ರವಲ್ಲದೆ ಅವಧೂತರಂತೆ ಬದುಕಿದವರು. ಅನೇಕ ಕೀರ್ತನೆಗಳನ್ನು ರಚಿಸಿದ್ದು ಮಾತ್ರವಲ್ಲದೆ ಪತ್ರಗಳನ್ನು ಕೂಡ ಪದ್ಯ ರೂಪದಲ್ಲಿ ಬರೆಯುತ್ತಿದ್ದರು. ಇನ್ನು ಮೂರನೆಯ ಒಳದಾರಿ, ನವ್ಯದ ಭಿನ್ನ ಮಾರ್ಗ. ಲಂಡನ್ನಲ್ಲಿ 1921-22ರಲ್ಲಿ TS ಎಲಿಯಟ್ ಮತ್ತು ಎಜ್ರಾ ಫಂಡ್ ಅವರಿಂದ ನವ್ಯ ಕಾವ್ಯ ಆರಂಭ ಆಯಿತು. ಅದು 1950ರಲ್ಲಿ ಗೋಕಾಕ್ ಮತ್ತು ಅಡಿಗರಿಂದ ಕನ್ನಡಕ್ಕೆ ಪ್ರವೇಶ ಆಯಿತು. ಮೊದಲ ಲೋಕಮಹಾಯುದ್ಧ, ಅನಂತರ ಸಾಮಾಜಿಕ ವಿಘಟನೆ, ಆರ್ಥಿಕ ಸಂಕಷ್ಟ, ನಗರೀಕರಣ, ವಲಸೆ, ಅನಾಥ ಪ್ರಜ್ಞೆ ಇವೆಲ್ಲ ಬದುಕನ್ನು ಹೊಸ ರೀತಿಯಲ್ಲಿ ನೋಡಲು ಕಾರಣವಾಯಿತು. ಇದು ಅಡಿಗರ ಗೊಂದಲಪುರ ಮತ್ತು ಹಿಮಗಿರಿಯ ಕಂದರ ಕವನದಲ್ಲಿ ಕಾಣಬಹುದು. ಪ್ರಾದೇಶಿಕತೆಯನ್ನು ಮೀರಿ ಕನ್ನಡ ಕಾವ್ಯ ನವ್ಯದ ಕಡೆಗೆ ಬಂತು. ಅಡಿಗರು ತಮ್ಮ ಸಮಗ್ರ ಗದ್ಯದಲ್ಲಿ ಹೇಳಿದ ಒಂದು ಮಾತನ್ನು ಗಮನಿಸಬಹುದು. ರೂಢಿಯಾದದರ ಒಳಹೊಕ್ಕು ಸಿಡಿಮದ್ದಿನ ಹಾಗೆ ಸ್ಫೋಟಿಸಿ ಅದನ್ನು ಅಸ್ತವ್ಯಸ್ತಗೊಳಿಸದೆ ಹೊಸಗಾಲದ ಹೊಸ ಬದುಕಿಗೆ ಅಗತ್ಯವಾದ ಮೌಲ್ಯವನ್ನು ಬೆಳೆಸುವುದು ಸಾಧ್ಯವಾಗುವುದಿಲ್ಲ. ಆದ ಕಾರಣ ಯಾಂತ್ರಿಕ ವ್ಯವಸ್ಥೆಯೇ ಸೇರಿದ ನಮ್ಮ ಸಂಸ್ಕೃತಿಯ ಮೌಲ್ಯಗಳ ತಿರುಳನ್ನು ಭೇದಿಸಿ ಮೂಲ ಬೀಜವನ್ನು ಹೊರತೆಗೆದು ಅದಕ್ಕೆ ಇಂದಿನ ತಕ್ಕ ರೂಪವನ್ನು ಸಿದ್ಧಪಡಿಸುವುದೇ ಬುದ್ಧಿಯ ಮೂಲಕ ಮಾಡಬೇಕಾದ ಕರ್ತವ್ಯವಾಗಿದೆ. ಕಾವ್ಯ ಭಾವವಲಯದಿಂದ ಬೌದ್ಧಿಕ ವಲಯಕ್ಕೆ ಏರಬೇಕಾದ ತುರ್ತನ್ನು ಅಡಿಗರ ಮಾತುಗಳು ತಿಳಿಸುತ್ತವೆ. ಕನ್ನಡದಲ್ಲಿ ನವ್ಯದ ಆಗಮನವನ್ನು ಅಧಿಕೃತವಾಗಿ ಸಾರಿದ ಅಡಿಗರ ಕವನ ಸಂಕಲನ ಚೆಂಡೆಮದ್ದಲೆ. ಇದು 1954ರಲ್ಲಿ ಬಂತು. ಚೆಂಡೆಮದ್ದಲೆ ಎಂದಾಗ ಅದರಲ್ಲಿ ಕರಾವಳಿಯ ನಾದತರಂಗಗಳು ಕೇಳಿಸ್ತವೆ. ಅದಕ್ಕಿಂತ ಮೊದಲೇ 1930-35ರ ಕಾಲಘಟ್ಟದಲ್ಲಿ ಪೇಜಾವರ ಸದಾಶಿವರಾಯರು ನಾಟ್ಯೋತ್ಸವ ಎಂಬ ನವ್ಯ ಕವಿತೆಯನ್ನು ಬರೆದಿದ್ದರು. ಇದನ್ನೇ ನವ್ಯದ ಮೊದಲ ಕವಿತೆ ಎಂದು ಬಹುತೇಕ ವಿಮರ್ಶಕರು ಒಪ್ಪಿಕೊಂಡಿದ್ದಾರೆ. ಅಡಿಗರ ಭೂಮಿಗೀತ, ವರ್ಧಮಾನ, ಮೂಲಕ ಮಹಾಶಯರು, ಬತ್ತಲಾರದ ಗಂಗೆ, ಚಿಂತಾಮಣಿಯಲ್ಲಿ ಕಂಡ ಮುಖ, ಸುವರ್ಣ ಪುತ್ತಲಿ ಇವೆಲ್ಲ ನವ್ಯದ ತುರಿಯ ಸ್ಥಿತಿಗೆ ಮುಟ್ಟಿದ ಕವನ ಸಂಕಲನಗಳಾಗಿವೆ. ಕನ್ನಡ ಕಾವ್ಯ ಪರಂಪರೆಗೆ ಅಡಿಗರು ನೀಡಿದ ಸಂವೇದನೆಯ ಸ್ವರೂಪ ಯಾವ ಮಾದರಿಯದ್ದು ಎಂದು ಯೋಚಿಸುವಾಗ ಮೊದಲನೆಯದಾಗಿ ಕಂಡುಬರುವುದು ವ್ಯಕ್ತಿ ವಿಕಸನದ ದರ್ಶನ. ಕಲಿಸು ಬಾಗದೆ ಸೆಟೆಯುವುದನ್ನು, ಬಾಗುವುದನ್ನು, ಹೊತ್ತಿನ ಮುಖಕ್ಕೆ ಶಿಕೆ ತಿವಿಯುವುದನ್ನು, ಹಾಗೆ ಗಾಳಿಗಲ್ಲಾಡಿ ಬಳುಕಾಡಿ ತಾಳುವುದನ್ನು,
ಈ ಅರಿವು ಅರೆಹೊರೆದ ಮೊಟ್ಟೆ ಹೊರೆ ಚಿಪ್ಪೊಡೆದು ಬರಲಿ ಪರಿಪೂರ್ಣ ಅವತಾರಿಯ ವಿನತ ಪುತ್ರ. ಪರಿಪೂರ್ಣ ವ್ಯಕ್ತಿತ್ವ ಸಿದ್ಧಿಸಬೇಕಾದರೆ ನಾನಿಯ ಮಗ ಶೀನಿಗೆ ಇರುವ ಅನಗತ್ಯ ಸಿಟ್ಟು, ಗೊಂದಲ, ಅಸಹನೆ ದೂರ ಆಗಬೇಕು. ನಾನಿಯ ಮಗ ಶೀನಿಗೆ ಅಪ್ಪನ ಮೇಲೆ ವಿಪರೀತ ಸಿಟ್ಟು, ವಿನಾಕಾರಣ ಸಿಟ್ಟು. ಯಾಕೆಂದರೆ ಆಕಾಶ ಕೈಗೆ ಸಿಗದ್ದಕ್ಕೆ, ಅಮ್ಮನ ಮೊಳೆ ಬಿಡಿಸಿದ್ದಕ್ಕೆ ಮತ್ತು ತನ್ನಿಂದ ಮೊದಲೇ ಅಪ್ಪ ಹುಟ್ಟಿದ್ದಕ್ಕೆ. ಈ ರೀತಿಯ ಅಕಾರಣ ಸಿಟ್ಟನ್ನು ಯುವಕರು ಕಳೆದು ಧ್ಯಾನ ಮತ್ತು ದಿವ್ಯದ ಅನುಗ್ರಹ ಕೂಡಿಕೊಂಡಾಗ ಯಾವುದೇ ಪರಿಪೂರ್ಣ ವ್ಯಕ್ತಿತ್ವ ಸಿದ್ಧಿಸುತ್ತದೆ. ವ್ಯಕ್ತ ಮಧ್ಯಕ್ಕೆ ಬಂದು ಶಬರಿ ಉರಿಯುತ್ತಾಳೆ. ಅಗೆವಾಗೆ ಮೊದಲು ಕೋಶಾವಸ್ಥೆ ಮಣ್ಣು, ಕೆಳಕ್ಕೆ ತಲಕ್ಕೆ ಗುದ್ದಲಿಯೊತ್ತಿ ಕುಕ್ಕಿದರೆ ಕಂಡಿತ್ತು ಗೆರೆಮಿರಿದ ಚಿನ್ನದದಿರು. ಈ ಅದಿರನ್ನು ತೆಗೆದು ಹೊನ್ನ ಕಾಯಿಸಿ ಹಿಡಿದು ಬಡಿದು ಇಷ್ಟದೇವತಾ ವಿಗ್ರಹ ಕುಗ್ಗಿಸುವ ಅಸಲು ಕಸುಬನ್ನು ಪಡೆಯಬೇಕು. ಭೂಮಿ ತಾಯಿ ಸೃಷ್ಟಿಗಷ್ಟೇ ಜವಾಬ್ದಾರಿ, ಬೆಳವಣಿಗೆ ವ್ಯಕ್ತಿಗೆ ಬಿಟ್ಟದ್ದು. ಕರ್ಣನನ್ನು ಕುಂತಿ ಬಿಟ್ಟಂತೆ. ಇದು ಅಡಿಗರ ಮಹತ್ವದ ಚಿಂತನೆ. ಪಶ್ಚಿಮದ ಚಿಂತನೆಯಿಂದ ನವ್ಯಕಾವ್ಯ ಹುಟ್ಟಿಕೊಂಡರೂ ಅದರ ಅತಿರೇಕದ ಅನುಕರಣೆಯನ್ನು ಅಡಿಗರು ನಿರಾಕರಿಸುತ್ತಾರೆ. ಪರಂಗಿ ರೋಗ ತಗಳದ ಹಾಗೆ ಉಳಿಸು ಪೂರ್ವಾರ್ಜಿತ ರತಿವಿವೇಕದ ಶಿಕೆಯ ಎಂಬ ಮಾತು ಮತ್ತು ಹನುಮನ ವಿಕಾಸಕ್ಕೆ ಇಲ್ಲ ಎಲ್ಲೆ ಎಂಬ ಮಾತುಗಳು ಅಡಿಗೋತ್ತರ ಕವಿಗಳ ಚಿಂತನೆಯಲ್ಲಿ ಬೆನ್ನು ಬಿಡದೆ ಕಾಡಿತು. ಅಡಿಗರು ಬಳಸಿದ ನಾಟಕೀಯತೆ, ಕೋಲಾಜಿ ಚಿತ್ರಕಲೆಯ ತಂತ್ರ, ಸಿನಿಮಾಟೋಗ್ರಫಿ ತಂತ್ರ ಅನಂತರದ ಕವಿಗಳ ಕಾವ್ಯದಲ್ಲಿ ಬೆಳಕಿಗೆ ಬಂತು. ಯಕ್ಷಗಾನದ ಲಯಗಾರಿಕೆ, ತಂತ್ರಗಾರಿಕೆಯನ್ನು ತನ್ನ ಕಾವ್ಯ ಭಾಷೆಯಲ್ಲಿ ಅಡಿಗರು ಬಳಸಿದರು. ಕಾವ್ಯ ಭಾಷೆಯ ಬದಲಾವಣೆ, ಶಬ್ದ ಸಮುಚ್ಚಯದ ಟಂಕಿಸಿದ್ದು ಅವರ ದೊಡ್ಡ ಸಾಧನೆ. ಅಡಿಗೋತ್ತರದಲ್ಲಿ ನವ್ಯದಲ್ಲಿ ತಮ್ಮದೇ ಛಾಪು ಮೂಡಿಸಿದ ಕರಾವಳಿಯ ಕವಿಗಳೆಂದರೆ ಅನಂತಮೂರ್ತಿ, ಸುಬ್ರಾಯ ಚೊಕ್ಕಾಡಿ, ಕೆ.ವಿ. ತಿರುಮಲೇಶ್, ರಾಮದಾಸ್, ರಘುರಾಮ್ ರಾವ್ ಬೈಕಂಪಾಡಿ, ನಾ ಮೊಗಸಾಲೆ, ಎಸ್. ವೆಂಕಟರಾಜ, ಕೂರಾಡಿ ಸೀತಾರಾಮಡಿಗ, ವೆಂಕಟರಾಜ ಪುಣಿಚಿತ್ತಾಯ, ಯು.ಕೆ.ವಿ. ಆಚಾರ್ಯ, ರಸಿಕ ಪುತ್ತಿಗೆ, ಬನ್ನಂಜೆ ಗೋವಿಂದಾಚಾರ್ಯ, ಪಾವೆಮ್ಮಾಚಾರ್ಯ, ಲಕ್ಷ್ಮೀಶ ತೋಳ್ಪಾಡಿ, ಆರ್ಯ, ಕುಮುದ ತನಯ, ಕಲ್ಮಡ್ಕ ರಾಮಚಂದ್ರ ದೇವ, ಗಂಗಾಧರ ಭಟ್, ಎಂ. ವ್ಯಾಸ, ಶ್ರೀಶದೇವ ಪೂಜಿತ್ತಾಯ, ವೇಣುಗೋಪಾಲ ಕಾಸರಗೋಡು, ನಾದಾ ಶೆಟ್ಟಿ, ಮಟ್ಟಿ ರಾಧಾಕೃಷ್ಣರಾವ್, ಎಸ್.ಆರ್. ಪಾಡಿ, ಕಿರಣ, ಎನ್.ಜಿ. ಪಟವರ್ಧನ್, ಗುಡ್ಮಿ ಚಂದ್ರಶೇಖರ ಐತಾಳ್, ಬಾಲಸುಬ್ರಹ್ಮಣ್ಯ ಕಂಜರ್ಪಣೆ, ಕೆ.ಪಿ. ಸುರೇಶ್, ಶ್ರೀಕೃಷ್ಣ ಚೆನ್ನಂಗೋಡು, ಸತ್ಯನ್ ದೇರಾಜೆ, ಹರಿಯಪ್ಪ ಪೇಜಾವರ, ಜಿ.ಎಸ್. ಉಬರಡ್ಕ, ಸಂತೋಷ್ ಚೊಕ್ಕಾಡಿ, ರಮಾನಂದ ಬಣಾರಿ, ಶ್ರೀಕೃಷ್ಣ ಅನಂತಪುರ, ವಸಂತಕುಮಾರ್ ಪೆರ್ಲಾ, ಯು. ಮಹೇಶ್ವರಿ, ರಾಧಾಕೃಷ್ಣ ಬೆಳ್ಳೂರು, ಧನಂಜಯ ಕುಂಬ್ಳೆ, ಸುಂದರ ಬಾರಡ್ಕ, ಜನಾರ್ದನ ಎರ್ಪಗಟ್ಟೆ, ಆರ್ಯ, ಗುರುರಾಜ ಮಾರ್ಪಲ್ಲಿ, ಏರಿಯ ಲಕ್ಷ್ಮೀನಾರಾಯಣ ಆಲ್ವ, ಪ್ರಭಾಕರ ಶಿಶಿಲಾ, ಎಂ. ವೀರಪ್ಪ ಮೈಲಿ, ನೇಮಕು ನರಸಿಂಹ ಭಟ್, ಡಾಕ್ಟರ್ ಚಿನ್ನಪ್ಪ ಗೌಡ, ಬೆಳಗೋಡು ರಮೇಶ್ ಭಟ್, ಶ್ರೀನಿವಾಸ ಜೋಕಟೆ, ಬಿ.ಎಂ. ಬಶೀರ್, ಪ್ರತ್ಯಾನಂದ ಉಳ್ಳಾಲ, ಸುಬ್ರಾಯ ಸಂಪಾಜೆ, ಯು. ದಿವಾಕರ್ ರೈ, ದೇವು ಹಣೆಹಳ್ಳಿ, ರವಿಶಂಕರ ಒಡ್ಡಂಬೆಟ್ಟು, ಗೋಪಾಲ ಬಿ. ಶೆಟ್ಟಿ, ಸಂಜೀವ ಶೆಟ್ಟಿ, ಸುನೀತಾ ಶೆಟ್ಟಿ, ಡಾಕ್ಟರ್ ವಿಶ್ವನಾಥ ಕಾರ್ನಾಡ್, ಬಿ.ಎಂ. ಕುರ್ಕಾಲಂ, ಕೋಡು ಭೋಜಶೆಟ್ಟಿ, ಎಂ.ಬಿ. ಕುಕ್ಯಾನ್, ವೀಗಾನಾಯಕ, ಡಾಕ್ಟರ್ ಜಯಪ್ರಕಾಶ್ ಮಾವಿನಕುಳಿ, ಡಾಕ್ಟರ್ ಹೊಸಕೆರೆ ಶಿವಸ್ವಾಮಿ, ವಿಲ್ಸನ್ ಕಟೀಲ್, ಉದಯಕುಮಾರ ಹಬ್ಬು ಮೊದಲಾದವರು. ಅಡಿಗರ ನವ್ಯ ಮಾರ್ಗದಿಂದ ತಮ್ಮದೇ ಒಳದಾರಿಯನ್ನು ಕಂಡುಕೊಂಡವರು ಸುಬ್ರಾಯ ಚೊಕ್ಕಾಡಿ, ಕೆ.ವಿ. ತಿರುಮಲೇಶ್ ಮತ್ತು ಡಾಕ್ಟರ್ ನಾ ಮೊಗಸಾಲೆಯವರು. ಸುಬ್ರಾಯ ಚೊಕ್ಕಾಡಿಯವರು ತೆರೆ, ಬೆಟ್ಟವೇರಿದ ಮೇಲೆ, ನೀವು ಇರಬಹುದು, ಮೊನ್ನೆ ಸಿಕ್ಕವರು ಮೊದಲ ಕವನ ಸಂಕಲನದಲ್ಲಿ ಅಡಿಗರು ಬಳಸಿದ ಭಾಷೆಯಿಂದ ಸರಳವಾದ ಭಾಷೆಯನ್ನು ಚೊಕ್ಕಾಡಿಯವರು ಬಳಸಿದ್ದಾರೆ. ಇವರ ಇರುಳು ಸದ್ದುಗಳು ಕವನದ 2 ಸಾಲುಗಳು. ನಿರ್ಮಲ ಆಕಾಶದಂಗಳದಲ್ಲಿ ಯಾರೋ ಎಸೆದ ನಕ್ಷತ್ರದಲ್ಲಿ ಕೆಲವು, ಮನೆ ಎದುರು ಕೆರೆಗೆ ಬಿದ್ದು ಮುಳುಗೇಳುವ ಸದ್ದು, ನಿದ್ದೆಗೆ ಸಂದ ಗಾಳಿಯ ಗೊರಕೆಯ ಸದ್ದು, ಆಳ ಪಾತಾಳದಲ್ಲಿ ಮುಳುಗೇಳುವ ಕಾವಿನ ಸದ್ದು, ಜತೆಗೆ ಕಾಲದ ಒಂದೊಂದೇ ಹನಿಯು ಹರಿದು ಹೋಗುವ ಸದ್ದು. ಭಾಷೆಯ ಕ್ಲಿಷ್ಟತೆಯ ಭರಾಟೆ ಇಲ್ಲದೆ ಮೌನವನ್ನು ಸೆರೆ ಹಿಡಿಯುವ ಚೊಕ್ಕಾಡಿಯವರ ರೀತಿ ಅನನ್ಯವಾದದ್ದು. ಅವರ ಭಾವಗೀತೆಗಳು ಕನ್ನಡಿಗರ ಮನಸ್ಸಿನ ಮೇಲೆ ಅಚ್ಚಳಿಯದ ಪ್ರಭಾವವನ್ನು ಬೀರಿದೆ. ತಿರುಮಲೇಶರು ಕಾವ್ಯದಲ್ಲಿ ಅನೇಕ ಪ್ರಯೋಗವನ್ನು ಮಾಡಿದವರು. ಅವರ ಕಾವ್ಯ ಏಕಕಾಲದಲ್ಲಿ ಕೌತುಕ ಮತ್ತು ವಿಸ್ಮಯವನ್ನು ಉಂಟು ಮಾಡುತ್ತದೆ. ಅವರ ಭಾಷೆ ಸರಳವಾದರೂ ಅದು ಸರಳತೆಯೇ ಗಾಢ ಅನುಭವವನ್ನು ಕೊಡುತ್ತದೆ. ಅಡಿಗರಿಂದ ಭಿನ್ನ ದಾರಿಯಲ್ಲಿ ನಡೆದವರಲ್ಲಿ ತಿರುಮಲೇಶರು ಒಬ್ಬರು. ಅವರ ಇಬ್ಬರು ಎನ್ನುವ ಒಂದು ಕವಿತೆ. ಮೊದಲು ಒಬ್ಬನೇ ಇದ್ದ, ತನ್ನ ಅಡುಗೆಯನ್ನು ನಿದ್ದೆಯನ್ನು ತಾನೇ ಮಾಡುತ್ತಿದ್ದ, ತನ್ನ ಶರ್ಟುಗಳನ್ನು ವಿಚಾರಗಳನ್ನು ತಾನೇ ಒಗೆಯುತ್ತಿದ್ದ. ಒಂದು ದಿನ ಬೇಜಾರದಲ್ಲಿ ಊಟಕ್ಕೆಂದು ಸಮೀಪದ ಹೋಟೆಲ್ಗೆ ಹೋದ. ಅಲ್ಲಿ ಆಕೆಯ ಭೇಟಿಯಾಯಿತು. ಅಂದಿನಿಂದ ಆಕೆ ಇವನ ಅಡುಗೆಯನ್ನು, ಈತ ಅವಳ ನಿದ್ದೆಯನ್ನು ಮಾಡುವುದಕ್ಕೆ ಮತ್ತು ಆಕೆ ಇವನ ಶರ್ಟುಗಳನ್ನು, ಈತ ಅವಳ ವಿಚಾರಗಳನ್ನು ಒಗೆಯುವುದಕ್ಕೆ ಶುರುವಾಯಿತು. ಅರ್ಥಸಂದಿಗ್ಧತೆಯಲ್ಲಿ ಕವಿತೆ ಮುಕ್ತಾಯವಾದರೂ ಕವಿತೆ ರಸಧ್ವನಿಗೆ ಏರುವುದನ್ನು ಗಮನಿಸಬಹುದು. ಬೆಡಗಿನ ಭಾಷೆಯನ್ನು ಬಳಸಿಕೊಂಡು ಅದ್ಭುತ ಕವನಗಳನ್ನು ಕೊಟ್ಟವರು ನಾ ಮೊಗಸಾಲೆಯವರು. ಕಾವ್ಯದ ಈ ಆಕೃತಿ ಜನ್ಮಾದರಿ, ಜಪಾನಿನ ಹಾಯ್ಕುಗಳು, ಅಲ್ಲಮನ ಬೆಡಗಿನ ಮಾದರಿಯನ್ನು ಅವರ ಕವಿತೆಗಳು ಕಾಣಬಹುದು. ಒಂದು ಕವಿತೆಯನ್ನು ಗಮನಿಸಬಹುದು. ತಂಬಿಗೆ ತುಂಬಿ ಇದ್ದ ನೀರು ಪುಟ್ಟ ಚಮಚವನ್ನು ತುಂಬಿಕೊಳ್ಳುವಾಗ ಪಡುವ ಸಂಭ್ರಮ, ಹೂವಿನಲ್ಲಿ ಗಿಡವೂ ತುಂಬಿಕೊಳ್ಳುವಾಗ ಪಡುವ ಘಮಘಮ ಹೂವಿನ ಪರಿಮಳಕ್ಕಿಂತ ಹೆಚ್ಚು.
ಇವರು ಅರ್ಥಸಂದಿಗ್ಧತೆಯನ್ನು ಸೃಜನಶೀಲವಾಗಿ ಬಳಸಿಕೊಂಡದ್ದನ್ನು ಗಮನಿಸಬಹುದು. ಸಸ್ಯಶಾಸ್ತ್ರದ ವಿಸ್ಮಯ, ಮನಃಶಾಸ್ತ್ರದ ವಿಸ್ಮಯಗಳನ್ನು ಕಾವ್ಯದಲ್ಲಿ ಮೊಗಸಾಲೆಯವರು ಪರಿಣಾಮವಾಗಿ ತರುತ್ತಾರೆ. ಎ.ಕೆ. ರಾಮಾನುಜನ್, ಎಸ್. ಮಂಜುನಾಥ್, ರವೀಂದ್ರ ಕುಮಾರ್ ಇವರೆಲ್ಲ ಸ್ವಕಾವ್ಯದ ಮೂಲಕ ಸ್ವಲೋಕ ನಿರ್ಮಾಣ ಮಾಡಿಕೊಂಡವರು. ಅಡಿಗರ ದಾರಿ ಬಿಟ್ಟು ತಮ್ಮ ಒಳದಾರಿಗಳ ಮೂಲಕ ಕೆ.ವಿ. ತಿರುಮಲೇಶ್, ಸುಬ್ರಾಯ ಚೊಕ್ಕಾಡಿ, ಡಾಕ್ಟರ್ ಮೊಗಸಾಲೆಯವರು ಕೂಡ ಕಾವ್ಯ ಸ್ವಲೋಕವನ್ನು ನಿರ್ಮಿಸಿಕೊಂಡಿದ್ದಾರೆ. ದಲಿತ ಸಂವೇದನೆಯ ಕವಿತೆಗಳನ್ನು ರಚಿಸಿದವರಲ್ಲಿ ಜನಾರ್ದನ ಎರ್ಪಗಟ್ಟೆ, ರಾಧಾಕೃಷ್ಣ ಕೆ. ಉಳಿಯತಡ್ಕ ಮತ್ತು ಸುಂದರ ಬಾರಾಡ್ಕ ಮುಖ್ಯರಾಗ್ತಾರೆ. ಆದರೆ ಕರಾವಳಿಯ ದಲಿತ ಕಾವ್ಯ ಕರ್ನಾಟಕದ ವ್ಯಾಪ್ತಿಯನ್ನು ಪಡೆದುಕೊಂಡಿಲ್ಲ. ವೈದೇಹಿಯವರು ಸ್ತ್ರೀ ಸಂವೇದನೆಯ ಸೂಕ್ಷ್ಮತೆಯನ್ನು, ತನ್ನನೆಯ ಪ್ರತಿಭಟನೆಯನ್ನು, ಸ್ತ್ರೀಲೋಕದ ಮೆಚ್ಚುಗೆಯನ್ನು, ಅಚ್ಚರಿಯನ್ನು ತಮ್ಮ ಕವಿತೆಯ ಮೂಲಕ ಅನಾವರಣ ಮಾಡಿದ್ದಾರೆ. ಅವರ ನೋಡಬಾರದು ಚೀಲದೊಳಗೆ ಎಂಬ ಕವಿತೆಯ ಕೊನೆಯ ಭಾಗವನ್ನು ಗಮನಿಸಬಹುದು. ಚೀಲದೊಳಗಿನ ಲೋಕ ಮತ್ತು ಮನಸ್ಸಿನ ಲೋಕ ಒಂದೇ ಎಂದೀಗ ತೂಗಿ ನೋಡುವಿರೇನು, ಬೆಪ್ಪು ಕಾಪುರುಷರೇ ವ್ಯರ್ಥ ಕೈ ನೋವೇಕೆ, ತೂಗಲಾರಿರಿ ತಪ್ಪು ಸಮೀಕರಣವನ್ನು, ಮನಸ್ಸಿನೊಳಗಡೆ ಎಂದೂ ಇನುಕಲಾರಿರಿ ನೀವು, ಹುಡುಕಿ ತೆಗೆಯಲಾರಿರಿ ಏನನ್ನು, ಇನುಕಲಾದರೂ ಹಾಗೆ ಮಾಡಲಾಗದು ನೀವು, ಚೀಲದೊಳಗಿನ ತಿರುಳನ್ನು ಹುಡುಕಿ ತೆಗೆಯಲಾದರೂ ಹಾಗೆ ಮಾಡಲಾಗದು ನೀವು, ನೋಡಬಾರದು ಚೀಲದೊಳಗನು. ವ್ಯಾನಿಟಿ ಬ್ಯಾಗಿನ ವಿವರಣೆಯೊಂದಿಗೆ ಬೆಳೆಯುತ್ತಾ ಅದು ಇಡೀ ಸ್ತ್ರೀ ಸಮೂಹವನ್ನು ಆವರಿಸಿಕೊಳ್ಳುವುದನ್ನು ನೋಡಬಹುದು. ಹೆಣ್ಣಿನ ಅಂತರಂಗದ ಬದುಕಿಗೆ ಗಂಡು ಅನಗತ್ಯವಾದ ಪ್ರವೇಶವನ್ನು ಮಾಡುವುದನ್ನು ಆಕ್ಷೇಪಣೆಯ ಧ್ವನಿಯಲ್ಲಿ ಈ ಪದ್ಯ ಬಹಳ ತನ್ನನೆಯ ಭಾಷೆಯಲ್ಲಿ ನಿರೂಪಿಸುತ್ತದೆ. ಇದೇ ಮಾದರಿಯಲ್ಲಿ ಬರೆದ ಮತ್ತು ಬರೆಯುತ್ತಿರುವ ಅನೇಕ ಜನ ಕವಯಿತ್ರಿ ಇದ್ದಾರೆ. ಕೆಲವು ಹೆಸರುಗಳು: ಸುಶೀಲ ರಾವ್, ಶಾರದಾ ಎಸ್. ಶೆಟ್ಟಿ, ಜಾನಕಿ ಬ್ರಹ್ಮಾವರ, ಶಶಿಲೇಖ, ಯು. ಮಹೇಶ್ವರಿ, ಗಾಯತ್ರಿ ಉಡುಪ, ಇಂದಿರಾ ಹಾಲಂಬಿ, ಆನಂದಿ ಸದಾಶಿವರಾವ್, ಸುಕನ್ಯಾ ಕಳಸ, ಸಾವಿತ್ರಿ ಮನೋಹರ, ಅನುಪಮ ಅತ್ರಾಡಿ, ಅಮೃತ ಶೆಟ್ಟಿ, ರಜಿಯಾ ಡಿ.ಬಿ., ಮಾಲತಿ ಮೊಯ್ಲಿ, ಚಂದ್ರಕಲಾ ನಂದಾವರ, ವಿಜಯಲಕ್ಷ್ಮಿ ಶಾನುಭೋಗ್, ಮಾಧವಿ ಭಂಡಾರಿ, ಗೀತಾ ಸುರತ್ಕಲ್, ಜ್ಯೋತಿ ಗುರುಪ್ರಸಾದ್, ವಾಸಂತಿ ಅಂಬಲಪಾಡಿ, ಆಶಾ ಗೌರಿ ಪೆರಾಜೆ, ವಿಜಯಶ್ರೀ, ಸೌಮ್ಯಶ್ರೀ, ಕನಕಾಕ್ಷಿ ಎ. ಬೋರ್ಕಳ, ಸಿ.ಎಚ್. ಲಕ್ಷ್ಮೀ ಪಾಡಿ, ಯಶವಂತಿ ಎಸ್. ಸುವರ್ಣ, ಯು.ಬಿ. ರಾಜಲಕ್ಷ್ಮಿ, ವಿಜಯ ಸುಬ್ರಹ್ಮಣ್ಯ, ಸುಕನ್ಯಾ ಭಟ್ ಉರಿಮಜಲು, ಕಾತ್ಯಾಯಿನಿ ಕುಂಜಿಭಟ್ಟು, ಶ್ಯಾಮಲ ನವಕಾನ, ಶಗುಂತಲ ಭಟ್, ಶಾರದಾ ಎಂ, ಶಾರದಾ ಆರ್. ರಾವ್, ಶಾರದಾ ಭಟ್, ಶೀಲಾವತಿ ಕೊಳಂಬೆ, ಕವಿತಾ ಕೂಡ್ಲು, ಅನಿತಾ ಪೂಜಾರಿ ತಾಕೋಡೆ ಮೊದಲಾದವರು ತಮ್ಮನ್ನು ಬರವಣಿಗೆಯಲ್ಲಿ ಈಗಲೂ ಕೂಡ ತೊಡಗಿಸಿಕೊಂಡಿದ್ದಾರೆ. ಕೊನೆಯ ಮಾತು: ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಕಟ್ಟುವ ಸಂದರ್ಭದಲ್ಲಿ ಮತ್ತು ವಿಮರ್ಶೆಯ ಸಂದರ್ಭದಲ್ಲಿ ಕರಾವಳಿಯ ನವೋದಯ ಕಾಲದ ಕಾವ್ಯಕ್ಕೆ ನ್ಯಾಯ ದೊರೆತರೂ ಆ ನವ್ಯದಲ್ಲಿ ಅಡಿಗೋತ್ತರ ಕಾಲಘಟ್ಟದಲ್ಲಿ ರಚಿತವಾದ ಕಾವ್ಯಕ್ಕೆ ಸರಿಯಾದ ನ್ಯಾಯ ದೊರೆತಿಲ್ಲ. ಇದಕ್ಕೆ ಕಾರಣ ಭೌಗೋಳಿಕವಾದ ಅಸ್ಪೃಶ್ಯತೆ ಮತ್ತು ಬೌದ್ಧಿಕವಾದ ಅಸ್ಪೃಶ್ಯತೆ ಎಂಬುದು ನನ್ನ ಅನಿಸಿಕೆ. ಅದನ್ನು ದೂರ ಮಾಡಿ ಕರಾವಳಿಯ ಕಾವ್ಯಕ್ಕೆ ನ್ಯಾಯ ಒದಗಿಸಬೇಕಾಗಿದೆ. ಈ ಲೇಖನಕ್ಕೆ ಕೆಲವು ಮಾಹಿತಿಗಳನ್ನು ನನಗೆ ನೀಡಿದವರು ಖ್ಯಾತ ವಿಮರ್ಶಕರಾದ ಡಾಕ್ಟರ್ ಬಿ. ಜನಾರ್ದನ ಭಟ್ ಅವರು. ಕಾವ್ಯ ನಿರ್ಮಾಣದ ಬಗ್ಗೆ ಅವರೊಂದು ರೂಪಕವನ್ನು ನೀಡಿದ್ದಾರೆ. ಕಾವ್ಯ ನಿರ್ಮಾಣ ಎನ್ನುವಂಥದ್ದು ಹೇಗಾಗಬೇಕು ಅಂತ ಹೇಳಿದರೆ, ಅರ್ಜುನ ಮತ್ಸ್ಯಯಂತ್ರಕ್ಕೆ ಬಾಣ ಬಿಟ್ಟಂತೆ ಇರಬೇಕು. ಮತ್ಸ್ಯಯಂತ್ರ ಎಂದರೆ ಬದುಕು. ಕೆಳಗೆ ಎಣ್ಣೆಯಲ್ಲಿ ಕಾಣುವ ಪ್ರತಿಬಿಂಬ ಎಂದರೆ ಪೂರ್ವಸೂರಿಗಳ ಕಾವ್ಯ. ಅಲ್ಲಿನ ಪ್ರತಿಬಿಂಬವನ್ನು ನೋಡಿ ಬದುಕು ಎಂಬ ಮತ್ಸ್ಯಯಂತ್ರವನ್ನು ಭೇದಿಸಿದರೆ ಕಾವ್ಯ ಕಣ್ಣಿಗೆ ದೊರೆಯಬಹುದು. ಕೇವಲ ಪ್ರತಿಬಿಂಬಕ್ಕೆ ಬಾಣ ಬಿಟ್ಟರೆ ಬದುಕನ್ನು ಭೇದಿಸಿ ಸತ್ಯದ ಶೋಧನೆ ಸಾಧ್ಯವಿಲ್ಲ. ಸತ್ಯ ಶೋಧನೆ ಆಗದಿದ್ದರೆ ಉತ್ತಮ ಕಾವ್ಯ ಬರಲಾರದು. ಅಂಥ ಪ್ರಯತ್ನಗಳು ಕರಾವಳಿಯಲ್ಲಿ ನಡೆಯಲಿ ಎಂಬ ಆಶಯದೊಂದಿಗೆ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಿಮಗೆಲ್ಲರಿಗೂ ವಂದನೆಗಳು. ಸರಿಯಾದ ಸಮಯಕ್ಕೆ ತುಂಬು ಮೌಲಿಕ ಮಾತುಗಳೊಂದಿಗೆ ತಮ್ಮ ಪ್ರಬಂಧ ಮಂಡನೆಯನ್ನು ಮುಗಿಸಿದ್ದಾರೆ ಗೆಳೆಯ ಟಿ.ಎನ್. ಖಂಡಿಗೆಯವರು. ವಂದನೆಗಳು ಟಿ.ಎನ್.